Now we will move towards ninth paragraph. Baleshwar Mishra, see the spelling, Baleshwar, B-A-L, Baleshwar, S-H-W-A-R, Mishra, M-I-S-H-R-A, Mishra, it's a capital, right? As a different story. The lanky youngster from Mirzapur, UP. UP means Uttar Pradesh. What do you mean by lanky? L-A-N-K by lanky? Lanky means lanky, tall, thin, okay, tall and thin, youngster means youngster, yuvaka, from Mirzapur, so he is from UP, Uttar Pradesh, Uttar Pradesh is an unemployed, what do you mean by unemployed? U-N-E-M-P-L-O-Y-E-D, unemployed. What do you mean by unemployed? Employed, unemployed. It's a opposite word, isn't it? So unemployed, high school dropout. Okay, dropout. He's a dropout. Interesting, isn't it? Baleshwar Mishra has a different story. The lanky, thin youngster from Mirzapur, UP, he is an unemployed high school dropout who had recently come to Mumbai. So here Baleshwar Mishra is a 20-year-old boy, a lanky, thin boy from UP Mirzapur who was unemployed and he is a dropout. He's a dropout means he had discontinued his education. He was not at all going to school. ಅವನು ಶಾಲೆಗೆ ಹೋಗ್ತಿರಲಿಲ್ಲ, ಶಾಲೆ ಬಿಟ್ಟಿದ್ದ. ಹಾಗಾದರೆ ಬಾಲೇಶ್ವರ ಮಿಶ್ರಾ 20 ವರ್ಷದ ಯುವಕ, ಲ್ಯಾಂಕಿ, ಸಪೂರ ಉದ್ದವಾದ, ಉತ್ತರ ಪ್ರದೇಶದ ಮಿರ್ಜಾಪುರ್ನವನು, ಅನ್ಎಂಪ್ಲಾಯ್ಡ್ ಆಗಿದ್ರ. ಅನ್ಎಂಪ್ಲಾಯ್ಡ್ ಅರ್ಥ ಏನು? ಕೆಲಸ ಇಲ್ಲ, ನಿರುದ್ಯೋಗಿ, ಅನ್ಎಂಪ್ಲಾಯ್ಡ್, ಮತ್ತು ಡ್ರಾಪ್ ಔಟ್, ಶಾಲೆ ಬಿಟ್ಟಿದ್ದ, ಅವನು ಶಾಲೆಗೆ ಹೋಗ್ತಿರ್ಲಿಲ್ಲ. Unemployed, recently come to Mumbai, living with his 2 older brothers. His job hunt had proved fruitless. See here, fruitless. F-R-U-I-T-L-E-S-S. Fruitless. What do you mean by fruitless? What do you mean by job hunt? Job hunt ಅಂದರೆ ಕೆಲಸ ಹುಡುಕೋದು. ನಿರುದ್ಯೋಗಿ ಅಲ್ವ ಅವನು? ಕೆಲಸ ಇರಲಿಲ್ಲಲ್ಲ ಮುಂಬೈಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಹುಡುಕೋದಕ್ಕೆ ಬಂದಿದ್ದ ಅವನು. ಇಲ್ಲಿಂದ UPಯಿಂದ ಮುಂಬೈಗೆ, ಮಹಾನಗರಿ ಮುಂಬೈಗೆ ಬಂದಿದ್ದಾನೆ ಅವನು ಉದ್ಯೋಗ ಹುಡುಕ್ಲಿಕ್ಕೋಸ್ಕರ. ಆದರೆ ಅವನ ಕೆಲಸದ ಹುಡುಕಾಟ ನಿಷ್ಪ್ರಯೋಜಕವಾಯಿತು. ಫ್ರೂಟ್ಲೆಸ್, ಯಾವುದೇ ಪ್ರಯೋಜನ ಆಗಲಿಲ್ಲ. ಅದರ ಆಪೋಸಿಟ್ ಫ್ರೂಟ್ಫುಲ್. ಓಕೆ, ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್. ಅಂದರೆ ಯಾವುದೇ ಕೆಲಸದ ಅವನ ಏನು ಹುಡುಕ್ತಾ ಇದ್ದಾನೆ ಅದರಲ್ಲಿ ಯಾವುದೇ ಫಲಿತಾಂಶ ಸಿಗಲಿಲ್ಲ. ಹೀಗಲ್ಲ, ಅವನಿಗೆ ಜಾಬ್ ಸಿಗಲಿಲ್ಲ, ನೋ ಪ್ರೋಗ್ರೆಸ್. ದಿನ ಚಪ್ಪಲಿ ಸವಿಯೋದೇ ಆಯಿತು, ಆಚೀಚೆ ಓಡಾಡೋದೇ ಆಯಿತು. ನೋ ಜಾಬ್ ಅಂತೇಳಿ. ಯಾಕೆಂದರೆ ಅವನು ಗೊತ್ತಿದೆ ನಿಮಗೆ, SLC ಪಾಸ್ ಆಗಿರಲಿಲ್ಲ, ಶಾಲೆ ಬಿಟ್ಟಿದ್ದ, ಕೆಲಸವನ್ನೇ ಹುಡ್ಕೊಂಡು ಮುಂಬೈಗೆ ಬಂದಿದ್ದಾನೆ. ಅವನ ಕೆಲಸ, ಅವನ ಹುಡುಕಾಟ ನಿಷ್ಪ್ರಯೋಜಕ, ಅದಕ್ಕೋಸ್ಕರ ಫ್ರೂಟ್ಲೆಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಹಿ ಹ್ಯಾಡ್ ನೋ ಆಪ್ಷನ್ಸ್ ಬಿಕಾಸ್ ಹಿ ವಾಸ್ ನಾಟ್ ಎಜುಕೇಟೆಡ್ like Roma Talreja. At least she was a BCom graduate, isn't it? What about him? He had no degrees. He had not at all completed. He had spent his day with a friend. What he used to do? Daily he used to come in search of a job.
used to meet his friend, grabbed lunch, ಅವನು ಕೊಡಿಸಿದ್ದು ಊಟವನ್ನು ಮಾಡ್ತಿದ್ದ, ಆ್ಯಂಡ್ ವಾಚ್ಡ್ ಎ ಮೂವಿ ನೋಡ್ಕೊಂಡು ಚಲನಚಿತ್ರ ಪಿಕ್ಚರ್ ನೋಡಿಕೊಂಡು ರೈಟ್ ಮನೆಗೆ. ಆಸ್ ಬಾಲೇಶ್ವರ್ ಬೋರ್ಡೆಡ್ ದಿ ಟ್ರೈನ್ ಹೋಮ್, ಬೋರ್ಡೆಡ್ ಅಂದರೆ ಟ್ರೈನ್ ಹತ್ತುವುದು, ಸಿ ಬೋರ್ಡಿಂಗ್ ಮಾಡೋದ್ರೆ ಹತ್ತುವುದು. ಈ ಬೋರ್ಡೆಡ್ ದಿ ಟ್ರೈನ್ ಹೋಮ್, he pondered over his future. Ponder, P-O-N-D-E-R. What do you mean by that? Ponder andre thinking about his future. ಹೇಗಪ್ಪ ಮುಂದೆ ಆಯಿತು. ಯು ಪಿಯಿಂದ ಮುಂಬೈಗೆ ಬಂದ. ಇಲ್ಲಿ ಅಣ್ಣಂದಿರಿದ್ರು, ಸ್ನೇಹಿತನದೊಂದು ಪರಿಚಯ ಇತ್ತು, ಅವನ ಜೊತೆ ಹೋಗ್ತಿದ್ದ, ತಿರುಗ್ತಿದ್ದ, ಅವನು ಊಟ ಕೊಡಿಸ್ತಿದ್ದ, ಇವನು ಊಟ ಮಾಡ್ತಿದ್ದ, ಪಿಕ್ಚರ್ ನೋಡ್ತಿದ್ದ, ಟ್ರೈನ್ ಹತ್ತಿದ್ದ, ಮನೆಗೆ ಬರ್ತಿದ್ದ. ಇದು ಇವನ ದಿನಚರಿ. ಯಾರ್ದು? ಬಾಲೇಶ್ವರ್ ಮಿಶ್ರಾದು. ಆದರೆ ಟ್ರೈನಲ್ಲಿ ಕೂತ್ಕೊಂಡು ಹೇಗಪ್ಪ ಮುಂದೆ ನನ್ನ ಫ್ಯೂಚರ್ ಹೇಗಪ್ಪ, ಜಾಬೇ ಸಿಗದ್ರೆ ಏನು ಕತೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ, ಆಲ್ ದೋಸ್ ಥಿಂಗ್ಸ್ ಈಸ್ ಥಿಂಕಿಂಗ್, ಯೋಚನೆ ಮಾಡ್ತಿದ್ದೆ. ಬಟ್ ಆಲ್ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಎಲ್ಲ ಇಷ್ಟೊತ್ತು ಆ ಕಡೆ ರೋಮಾ ತಲ್ರೇಜ, ನೆಕ್ಸ್ಟ್ ಪ್ಯಾರಾಗ್ರಾಫದಲ್ಲಿ ಬಾಲೇಶ್ವರ್ ಮಿಶ್ರಾ, ಇದೆರಡೂ ಕೂಡ ಲೇಖಕರು ದೇವನ್ ಕೆನಲ್ ಏನು ಮಾಡ್ತಿದ್ದಾರೆ, ಒಂದು ಫ್ಲ್ಯಾಶ್ ಬ್ಯಾಕಿಗೆ ಕರ್ಕೊಂಡೋದ್ರು ನಮ್ಮನ್ನು. ಇವರ ಫ್ಲ್ಯಾಶ್ ಬ್ಯಾಕ್, ಇವರ ಲೈಫ್ ಬಗ್ಗೆ ಯಾರು ಏನು ನಮ್ಗೆ ಗೊತ್ತಿಲ್ವಲ್ಲ, ಒಂದು ಸಣ್ಣ ಕಿರುಪರಿಚಯ ನಮಗೆ ಲೇಖಕರು ಮಾಡಿಸಿದರು. ಆದರೆ ಇದೆಲ್ಲದರ ನಡುವೆ ಈಗ ಇರುವಂತಹ $100 ಅಥವಾ $1 billion ಕ್ವಶನ್ ಏನಪ್ಪ ಅಂದರೆ, ಹೌ ಟು ಸೇವ್ ದಿಸ್ ಸ್ಟ್ರೇಂಜರ್ ಲೈಫ್. ಈ ಅಪರಿಚಿತ ಹೆಣ್ಣು ಮಗಳನ್ನು ಉಳಿಸುವುದು ಹೇಗೆ, ಕಾಪಾಡುವುದು ಹೇಗೆ ಎಂಬುದು ಈಗ ಇರುವಂತಹ $1 million ಕ್ವಶನ್. ಬೇರೆ ಅವನಿಗೆ ಜಾಬು ಅದು ಇದು ಏನು ಯೋಚನೆ ಇಲ್ಲ. ಈಗೇನು ಮಾಡಲಿ, ಹೇಗೆ ನಾನೀಗೇನು ಕಾಪಾಡಲಿ, ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಒನ್. ಶೇರ್ ಯುವರ್ ರೆಸ್ಪಾನ್ಸಸ್. ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ವೇರ್ ಡಿಡ್ ಬಾಲೇಶ್ವರ್ ಫೈಂಡ್ ರೋಮಾ ಎಟ್ ಲಾಸ್ಟ್? ಶಿ ಫೌಂಡ್ ರೋಮಾ at by the side of the tracks, isn't it? Behenji आप ठीक हैं, but there was no response and no help in sight. ದೃಷ್ಟಿ ಯಾವುದೇ ರೆಸ್ಪಾಂಡ್ ಕಾಣಲಿಲ್ಲ. ಯಾಕೆ? ಶಿ ಹ್ಯಾಡ್ ಲಾಸ್ಟ್ ಹರ್ ಕಾನ್ಷಿಯಸ್, ಶಿ ವಾಸ್ ಅನ್ಕಾನ್ಷಿಯಸ್, ಸ್ಮತಿ ತಪ್ಪಿದ್ಲವಳು. ರೀಡ್ ದ ಪ್ಯಾರಾಗ್ರಾಫ್ 6 and ಆನ್ಸರ್. 6ನೇ ಪ್ಯಾರಾಗ್ರಾಫ್ ಓದಿ, ಯು ಟು ಆನ್ಸರ್. ಮತ್ತೆ ಕೆಳಗಡೆ ಒಂದು ಹೋಮ್ ವರ್ಕ್ ಟು ಯು. ಟಿಲ್ ನೌ ವಾಟ್ ಎವರ್ ಐ ಟಾಟ್, ಏನು ಈ ತನಕ ನಾವು ಓದಿದೆವು ಅದನ್ನು ತಾವು ಅರ್ಥ ಮಾಡಿಕೊಂಡು, ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ಯಾರಾಗ್ರಾಫ್ಸ್ ಯು ಹ್ಯಾವ್ ಟು ಫಿಲ್ ದಿಸ್ ಕಾಲಮ್ಸ್. ನೇಮ್ ರೋಮಾ, ಏಜ್, ಎಡ್ಯುಕೇಷನ್, ಸ್ಟೇಟ್ ದೇ ಬಿಲಾಂಗ್ ಟು, ಯಾವ ಸ್ಟೇಟ್, ಪ್ರೊಫೆಷನ್ ಏನು ವೃತ್ತಿ, ಆಮೇಲೆ ರೀಸನ್ ಫಾರ್ ಬೋರ್ಡಿಂಗ್ ದ ಟ್ರೈನ್, ಯಾಕೆ ಅವರು ಟ್ರೈನನ್ನು ಹತ್ತಿದರು. ಹಾಗೆಯೇ ಬಾಲೇಶ್ವರ್ ಮಿಶ್ರಾ, ಅವನ ಪ್ರಾಯ, ಅವನ ಎಡ್ಯುಕೇಷನ್, ಯಾವ ರಾಜ್ಯ ಮತ್ತು ಯಾವ ವೃತ್ತಿ ಮತ್ತು ಯಾಕೆ ಈ ಟ್ರೈನನ್ನು ಹತ್ತಿದನು. ಇಷ್ಟು ಸ್ಟಡಿ ಮಾಡಿ, ಓದಿ, ತಿಳ್ಕೊಂಡು ಬರೀರಿ. ಆಗ್ಬೋದಲ್ಲ? ಎಷ್ಟು ಆಗ್ಬೋದು? ಏನೇ ಸಂಧ್ಯಾ ಇದೆ ಇಲ್ಲಿ? ಇದೆಯಾ? ಎರಡು ವ್ಯಕ್ತಿಗಳ ಸಣ್ಣ ಒಂದು ಜೀವನ ಪರಿಚಯ, ಅವರ ಲೈಫ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ, ಅಷ್ಟೇ ವಿಷಯ. ವಿಲ್ ಮೂವ್ ಆನ್ ಟು ಪೇಜ್ 27, paragraph number 10. Innumerable motorists drove by, some even slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. One interesting thing is happening now. Innumerable motorists, innumerable, so many vehicles were moving.
moving ahead, but nobody was helping, nobody was stopping. They were just slowing their vehicle. They used to see a man, a boy and a girl, the girl who was pooled in a blood, and they were just seeing and they're going. Nobody was helping. What a terrible condition. ಎಂಥ ಒಂದು ಅವಸ್ಥೆ ನೋಡಿ. ಸ್ಲೋ ಮಾಡ್ತಿದ್ರು, ಸ್ಲೋ ಅಪೋಸಿಟ್ ಫಾಸ್ಟ್. ಯಂಗ್ ಓಲ್ಡ್. ಸ್ಟ್ರಗ್ಲಿಂಗ್ ಮೀನ್ಸ್ ಡಿಫಿಕಲ್ಟಿ. ಹೋಲ್ಡ್ ದ ಬ್ಲಡ್ ಕವರ್ಡ್ ಮೀನ್ಸ್ ಶಿ ವಾಸ್ ಬ್ಲೀಡಿಂಗ್ ಎ ಲಾಟ್. ತಲೆಗೆ ಪೆಟ್ಟಾಗಿದೆ, ರಕ್ತ ಹೋಗ್ತಾ ಇದೆ. ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್ ಹೀಗೆ 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 ಹೊತ್ಕೊಂಡು ಹೋಗ್ತಾನೆ, ಹೀಗೆ ಹೀಗೆ ಹೊತ್ಕೊಂಡು ಅವನು ಹೋಗ್ತಾನೆ, ರಕ್ತ ಎಲ್ಲ ಹೋಗ್ತಾ ಇದೆ ಹುಡುಗಿದು. ಬ್ಲಡ್ ಕವರ್ಡ್ ವುಮನ್. Just when he had began ಆರಂಭ, ಲೂಸ್ ಹೋಪ್. ಏನು ಮಾಡೋದಪ್ಪ ಈಗ? he had lost his hope. ಅವನು ಅನ್ಕೊಂಡಿದ್ದ ದೊಡ್ಡ ನಗರ, ತುಂಬ ಜನ, ಒಳ್ಳೆ ಜನ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದ. ಅದಕ್ಕೋಸ್ಕರ ಈ ಪಟ್ರಿಯಿಂದ ಆ ರೋಡ್ ಕಡೆಗೆ ಹೊರಟ. ಆ ಹೊರಟಾಗ ಇದ್ದಂಥ ಅವನ ಭರವಸೆಗಳು ಕಡಿಮೆ ಆಗ್ತಾ ಕೊನೆಗೆ ಸಂಪೂರ್ಣವಾಗಿ ಅವನು ಏನಾಗ್ಬಿಟ್ಟ, ತನ್ನ ಭರವಸೆ ಕಳ್ಕೊಂಡ್ಬಿಟ್ಟ. ಲೂಸಿಂಗ್ ಹೋಪ್, ಬಿಗ್ಯಾನ್ ಟು ಲೂಸ್ ಹೋಪ್. ಅಷ್ಟೊತ್ತಿಗೆ ಏನೋ ಒಂದು ಅಚಾನಕ್ ಎ ಟೆಂಪೋ ಟ್ರಕ್ pulled over and its driver, a middle-aged man who spoke Gujarati, stepped out. So it's a Mumbai, but one truck driver, a tempo truck driver, tempo ಓಡಿಸುವ ಒಬ್ಬ ಡ್ರೈವರ್, he stops. He speaks Gujarati, spoke, stepped out from the vehicle, his vehicle. See, you can see the picture over there. It's a city. He was holding the girl in his hand. People, the travelers, the motorists who could just peep, and they were not at all helping. Suddenly, one tempo truck stops. A Gujarati speaking person comes out and he says something. Help me, Baleshwar pleaded. Help me, Baleshwar pleaded, and the man helped Baleshwar lay Roma down in the back of his truck. Baleshwar was quickly telling the driver what had happened when a traffic policeman arrived. Take the girl to Airoli, suggested the cop. There is a hospital there, but Baleshwar disagreed. Airoli was at least 10 kilometers away. What is happening here? Help me, Baleshwar pleaded. Plead, P-L-E-A-D, plead. Request. He's pleading, requesting. Help me, Baleshwar pleaded, and the man helped Baleshwar. But this tempo truck driver, please, you have to remember this person. It's very important to us. Baleshwar was quickly telling, he says, please, lay Roma down in the back of his truck. ಆ ವೆಹಿಕಲ್ನ ಹಿಂದ್ಗಡೆ ಜಾಗ ಇದೆಯಲ್ಲ, ಅಲ್ಲಿ ಮಲಗಿಸು. Baleshwar was quickly, he was just saying all the stories, telling all the stories. Driver, what had happened when the traffic policeman arrived. ಏನೆಲ್ಲ ಘಟನೆ ಆಯ್ತಲ್ಲ, ಎಲ್ಲಿ ಬಿದ್ಲು, ಹೇಗಾಯ್ತು, all those things he is saying. There is a hospital there. Who comes that time? A policeman, a traffic policeman arrived. ಬಂದ. ಏನಪ್ಪ ಜನ ಎಲ್ಲ ಸೇರಿದಾರಲ್ಲ, ಯಾಕೆ? He says, take the girl to Airoli. Take the girl to Airoli. It's an important extract. Please underline that.
Take the girl to Airoli, suggested the cop. Cop. You may have a question. What do you mean by cop? C-O-P, cop. You may have a question. One word substitute. Cop means, or synonym, same meaning word. What do you mean by cop? Cop means police. When police comes over there, he says, take the girl to Airoli, he suggests. Take the girl to Airoli. You will have a question like this. Who said this? Police. To whom? Baleshwar Mishra. Why he is saying? Because he had seen the girl who was serious. He is suggesting, please take the girl to Airoli. Airoli is nothing but, it is a hospital. It's a hospital. Did Baleshwar take the girl to Airoli? Shall we see? There is a hospital there, but Baleshwar disagree. Agree, disagree. Oppidana, opplilla. Airoli was at least 10 kilometers. 10 ಕಿಲೋಮೀಟರ್ ದೂರ ಇದೆ ಐರೋಲಿ. ಇಷ್ಟೊತ್ತು ಆ ಟ್ರ್ಯಾಕಿಂದ ಹೊತ್ಕೊಂಡು ಬಂದದ್ದೇ ದೊಡ್ಡದು. ಆಮೇಲೆ ಪುನಃ ಇಲ್ಲಿಂದ 10 ಕಿಲೋಮೀಟರ್ ಅಂತ ಹೇಳಿದ್ರೆ, ಐ ಥಿಂಕ್ she's very serious. We don't know what will happen. Disagree, opposite, agree, and agree do, prefix, disagree. Who helps Baleshwar Mishra? Truck driver, a tempo truck driver. Yes. 12th paragraph. There is a closer place I know of, said Baleshwar. There is a closer place, closer. 10 minutes later, they arrived at a small hospital where nurses helped take the young woman in. But as the facility lacked personnel and equipment, the on-duty physician wasn't able to do more than give basic first aid. He advised that she be moved to a nearby hospital. What is happening here? Is she had brought to the hospital? Yes, he says, there is a closer place I know of. Baleshwar ಹೇಳ್ತಾನೆ, there is a closer place. Closer place means hospital, not the Airoli. He is not taking the girl to the Airoli. It's away, 10 kilometers away. So he knew that there is another place which is nearer by, which is nearer. Small hospital, not big hospital, chota, chikka, small hospital where nurses helped take the young woman in. Whenever you go to, in some emergency, there is another way where it is written emergency, and people will come there and they will get their stretchers and they will take the patient in, or they will take with the help of wheelchair. And these nurses, they comes out and they help the young woman to take inside, and she was inside the hospital now. But as the facility lacked, what do you mean by facility lacked? What facility? You know, it was a small hospital. There were no such facilities over there. As the facility lacked personnel and equipment, ಸಲಕರಣೆಗಳು, ಉಪಕರಣಗಳು, ಔಷಧಿ, ಸ್ಟಾಫ್ ಇರಲಿಲ್ಲ. The on-duty physician means there was a doctor, duty doctor. Physician means doctor. Wasn't able to do more than giving first aid. It was a small hospital with the lacking some facilities. He could just do is giving a first aid to that girl. ಆ ಡಾಕ್ಟ್ರು ಇದ್ದರು, ನರ್ಸಸ್ ಇದ್ದರು, ಹುಡುಗಿಯನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದರೆ ಅದೊಂದು ಸಣ್ಣ ಒಂದು ಚಿಕಿತ್ಸಾ ಕೇಂದ್ರ ಆದ ಕಾರಣ, ಸಣ್ಣ ಹಾಸ್ಪಿಟಲ್ ಆದ ಕಾರಣ, ಹೆಚ್ಚಿನ ಒಂದು ವೈದ್ಯಕೀಯ ಶುಶ್ರೂಷೆಯನ್ನು ಅಥವಾ ವೈದ್ಯಕೀಯ
ತಪಾಸಣೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಕೇವಲ ಪ್ರಥಮ ಚಿಕಿತ್ಸೆಯನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಯಿತು. Who advised that she be moved to a nearby hospital. He advised, and the doctor says, please take her to a bigger hospital. I cannot help you lot because we have all those lacking facilities. ನೀವೇನು ಮಾಡಿ ಆಕೆಯನ್ನು ಹತ್ತಿರದಲ್ಲೇ ಬೇರೆ ಹಾಸ್ಪಿಟಲ್ ಇದೆ, ದೊಡ್ಡದಿದೆ, ಅಲ್ಲಿಗೆ ತಗೊಂಡು ಹೋಗಿ. 13th paragraph. Baleshwar and the driver had no choice but to move her back into the truck. When the vehicle lurched forward, Roma stirred and her eyes fluttered open. What is happening here? Baleshwar and the driver had no choice. See, ಏನೋ ಒಂದು ಹೋಪ್, ಒಂದು ಆಸೆಯಲ್ಲಿ ಕರ್ಕೊಂಬಂದರು ಇಲ್ಲಿ. ಆದರೆ ಇಲ್ಲಿ ಯಾವುದೇ ರೀತಿಯ ಉತ್ತಮವಾದ ಸೌಲಭ್ಯಗಳಿಲ್ಲದ ಕಾರಣ ಅವರು ತಮ್ಮ ಬೇಸರದಿಂದ ಹೊರಗಡೆ ಹೋಗಬೇಕಾಯಿತು. ಬಾಲೇಶ್ವರ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್, ಏನು ಬೇರೆ ಅವಕಾಶ ಇರಲಿಲ್ಲ. ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದಿ ಟ್ರಕ್, ಮತ್ತೆ ಆಕೆಯನ್ನು ಎತ್ಕೊಂಡೋಗಿ ತನ್ನ ಟೆಂಪೋದಲ್ಲಿ ಮಲಗಿಸ್ತಾರೆ. ವೆನ್ ದ ವೆಹಿಕಲ್ ಲರ್ಕ್ಡ್, LURCHED, lurked means move, lurked forward. Roma stirred ಅಂದರೆ ಬಾಡಿ ಶೇಕ್ ಆಯ್ತಲ್ಲ, stirred and her eyes fluttered open, ಕಣ್ಣು ರಿಪ್ಪೆ ಓಪನ್ ಮಾಡಿದ್ಲು. What is happening? What happened there? What's your name? asked Baleshwar. Who was with her in the back of the truck? You know, after visiting this small hospital, they have to carry her again to the truck, and the truck driver started his vehicle and he is moving towards, and suddenly body got shaken and she opened her eyes, and Baleshwar is asking, what's your name? He was there with her at the back side, taking care of her. Okay, ಏನಾಯಿತು? ಅವನು ಕೇಳ್ತಾನೆ, ಯಾರು ನೀನು, ಏನು ನಿನ್ನ ಹೆಸರು?